ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಸಾಮಾನ್ಯವಾಗಿ ನೀವು ತುಂಬಾ ತರದಲ್ಲಿ ಪಾಯಸಗಳನ್ನ ತಿಂದಿರ್ತೀರಾ ಅಥವಾ ಸ್ವೀಟ್ ಗಳನ್ನ ತಿಂದಿರ್ತೀರಾ. ಆದ್ರೆ ನಮ್ಮ ಮಲೆನಾಡಲ್ಲಿ ಮಾಡುವಂತಹ ಈ ಆಟಿ ಪಾಯಸನ ಯಾವತ್ತಾದ್ರೂ ತಿಂದಿದ್ದೀರಾ? ಇದನ್ನ ಹೇಗ್ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಈ ತರ ಏನಾದ್ರೂ ಸೊಪ್ಪು ಸಿಕ್ಕಿದ್ರೆ ಅಥವಾ ನೀವೇನಾದ್ರೂ ಮಲೆನಾಡಲ್ಲಿ ಇದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಇದನ್ನ ನಾವು ಮದ್ಬಾನ್ ಸೊಪ್ಪು ಅಂತ ಹೇಳಿ ಕರಿತೀವಿ. ಕೆಲವೊಂದು ಜಾಗದಲ್ಲಿ ಆಟಿ ಸೊಪ್ಪು ಅಂತಾನು ಕರೀತಾರೆ. ಇದನ್ನ ಈ ತರ ನೋಡಿ, ಕಡ್ಡಿಗಳು ಮತ್ತೆ ಸೊಪ್ಪು ಇದು ಬರೀ ನಿಮ್ಗೆ ಮಲೆನಾಡಲ್ಲಿ ಮಾತ್ರ ಸಿಗತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಯಾಕೆಂದ್ರೆ ನಾನು ಮಲೆನಾಡಲ್ಲಿ ಬಿಟ್ಟು ಬೇರೆ ಎಲ್ಲೂ ಇದನ್ನ ನೋಡಿಲ್ಲ. ಈ ಸೊಪ್ಪನ್ನ ರಾತ್ರಿ ನಾನು ಒಂದ್ ಎರಡ್ ಚೊಂಬಾಗುವಷ್ಟು ನೀರನ್ನ ಹಾಕಿ ಹಾಗೇನೆ ಬಿಟ್ಟಿದ್ದೆ. ಅಂದ್ರೆ ಬಿಸಿ ನೀರನ್ನ ಸೊಪ್ಪೊಳಗಡೆ ಹಾಕ್ಬಿಟ್ಟು ಓವರ್ ನೈಟ್ ನಾವು ಬಿಟ್ವಿ ಅಂತ ಅಂದ್ರೆ ಬೆಳಗ್ಗೆ ನಮ್ಗೆ ಈ ತರ ಕಲರ್ ಅಲ್ಲಿ ನೀರು ರೆಡಿ ಆಗಿರತ್ತೆ. ಆ ಸೊಪ್ಪಿನಿಂದ ಬರೀ ನೀರನ್ನ ಮಾತ್ರ ತಗೋಬೇಕಾಗತ್ತೆ. ನಾವು ಫಸ್ಟ್ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಅದಾದ ನಂತರ ಬಿಸಿ ನೀರನ್ನ ಸೊಪ್ಪಲ್ಲಿ ಹಾಕಿ ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಬೆಳಗ್ಗೆವರೆಗೂ ಬಿಟ್ವಿ ಅಂತ ಅಂದ್ರೆ ಪರ್ಪಲ್ ಕಲರ್ ವಾಟರ್ ರೆಡಿ ಆಗತ್ತೆ. ಎಷ್ಟು ಘಮ ಇರತ್ತೆ ಇದು ಅಂತ ಅಂದ್ರೆ ನಿಮ್ಗೆ ಮನೆ ಫುಲ್ಲು ಘಮ ಬರತ್ತೆ. ಆತರ ಘಮ ಆಗಿರ್ಬೋದು, ಆತರ ಒಂದು ರೆಸಿಪಿ ಆಗಿರ್ಬೋದು, ನೀವು ತಿಂದಿರೋದಕ್ ಚಾನ್ಸೇ ಇಲ್ಲ. ಆದಷ್ಟು ಮಲೆನಾಡ್ ಕಡೆ ಹೋದವಾಗ ಈ ರೆಸಿಪಿನ ಟ್ರೈ ಮಾಡಿ. ಹಾಗೇನೆ ಇದನ್ನ ಯಾವಾಗಂದ್ರೆ ಅವಾಗ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ನಾನು ವಿಡಿಯೋನ ಮುಂದೆ ಹೋಗ್ತಾ ಹೇಳ್ತೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು 4-5 ಚಮಚ ಆಗುವಷ್ಟು ನೆನ್ಸಿಟ್ಟಿರುವಂತಹ ಅಕ್ಕಿ, ಹಂಗೇನೆ ಒಂದ್ 4-5 ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಾದ್ರೂ ತಗೋಬಹುದು. ಇಲ್ಲ ಅಂತ ಅಂದ್ರೆ ಅಕ್ಕಿನ ಕಡಿಮೆ ತಗೊಂಡು ಬೇಕಾದ್ರೆ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಕೂಡ ತಗೊಳ್ಬಹುದು. ಇದನ್ನೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಒಂದು 5-6 ಕಾಳಾಗುವಷ್ಟು ಏಲಕ್ಕಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿನ ಹಾಕಿದ ನಂತರ ನಾವು ಇದಕ್ಕೆ ನಾವು ಮೊದ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ವ ನೀರು, ಅದನ್ನೇ ಒಂದ್ ಸ್ವಲ್ಪ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ರುಬ್ಕೋಬೇಕಾಗತ್ತೆ. ಅಂದ್ರೆ ಫೈನ್ ಆಗಿ ಪೇಸ್ಟ್ ತರ ಮಾಡಬಾರ್ದು, ತರಿಯಾಗಿ ಇದನ್ನ ನಾವು ರುಬ್ಕೋಬೇಕಾಗತ್ತೆ. ಜಸ್ಟ್ ಆಫ್ ಅಂಡ್ ಆನ್ ಮಾಡ್ಕೊಂಡ್ರೆ ಸಾಕು. 1-2 ಸಲ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿರತ್ತೆ. ತುಂಬಾ ಹೊತ್ತು ರುಬ್ಬೋದಕ್ ಹೋಗ್ಬೇಡಿ. ತುಂಬಾ ಪೇಸ್ಟ್ ತರ ಆದ್ರೆ ಪಾಯಸ ಚೆನ್ನಾಗಲ್ಲ. ಒಂದ್ ಸ್ವಲ್ಪ ಅಕ್ಕಿ ಹಾಗೆ ಇರ್ಬೇಕು. ಇದನ್ನ ರುಬ್ಕೊಂಡ್ ಬಂದ್ಬಿಡೋಣ. ನೋಡಿ, ರುಬ್ಬಿದಾಗಿದೆ. ಇವಾಗ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ. ಮೊದ್ಲು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೀರೇನಿದೆ ಅದನ್ನ ಹಾಕೋಬೇಕಾಗತ್ತೆ. ಇದೆಲ್ಲ ತುಂಬಾ ಹಳೆ ಕಾಲದ ಅಡ್ಗೆಗಳಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ನಮ್ಮ ಮಲೆನಾಡಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಅಂತ ಮಾಡುವಂತಹ ಒಂದು ರೆಸಿಪಿ. ಅದು ಯಾವಾಗ ಮಾಡ್ತೀವಿ, ಯಾಕೆ ಅದೇ ಟೈಮಲ್ಲೇ ಮಾಡ್ಬೇಕು ಅಂತ ಕೂಡ ಮುಂದೆ ಹೇಳ್ತೀನಿ. ನೋಡಿ, ಇವಾಗ ನೀರನ್ನ ಹಾಕೊಂಡಿದ್ದಾಗಿದೆ. ಇದಕ್ಕೆ ನಾವು ತೆಗ್ದಿಟ್ಟಿರುವಂತಹ ಸೊಪ್ಪುದು ನೀರೇನಿದೆ ಅದು ಮಾತ್ರನೇ ಹಾಕೋಬೇಕು. ಬೇರೆ ಯಾವ ನೀರನ್ನು ಇದಕ್ಕೆ ಸೇರಿಸುವಂತಿಲ್ಲ. ಒಂದ್ ಸ್ವಲ್ಪ ಬೆಚ್ಚಗಾಗಿದ ತಕ್ಷಣನೇ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಕಾಯಿ ಮತ್ತೆ ಅಕ್ಕಿ ಎಲ್ಲಾನು ಅದನ್ನ ಸೇರಿಸ್ಕೊಳ್ಳೋಣ. ಮತ್ತೆ ಇದು ನಿಮ್ಗೆ ಹೇಗಿರತ್ತೆ ಅಂತಂದ್ರೆ ನಿಮ್ಮ ಕೈ ಫುಲ್ಲು ಅದ್ರದ್ದೇ ಘಮ ಬರ್ತಾ ಇರತ್ತೆ. ನೀವ್ ಎಷ್ಟೇ ಕೈ ವಾಶ್ ಮಾಡಿದ್ರು ಒಂದು ದಿನ ಪೂರ್ತಿ ಆ ಫ್ಲೇವರ್ ಇದೆಯಲ್ಲ, ಆ ಘಮ, ಅದು ನೀವ್ ಎಲ್ಲೂ ಕೂಡ ಆ ಘಮನ ನೋಡಿರೋದಕ್ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಒಳ್ಳೆ ಘಮ ಇರತ್ತೆ ಅದ್ರಲ್ಲಿ. ಮತ್ತೆ ಇದ್ರಲ್ಲಿ ನಾವು ಅನ್ನ ಕೂಡ ಮಾಡ್ತೀವಿ, ಪಾಯಸ ಮಾಡ್ತೀವಿ, ಇಡ್ಲಿ, ದೋಸೆ ಎಲ್ಲವನ್ನು ಮಾಡ್ತೀವಿ. ಆದ್ರೆ ಇದ್ರಲ್ಲಿ ಏನು ಅಂತಂದ್ರೆ ನಾವ್ ಇದನ್ನ ಸ್ವೀಟ್ ಆಗಿ ಮಾತ್ರ ಮಾಡೋದಕ್ಕಾಗೋದು, ಖಾರವಾಗಿ ಮಾಡೋದಕ್ ಆಗಲ್ಲ. ಅಂತಂದ್ರೆ ಇವಾಗ ನಾವು ರೈಸ್ ಮಾಡಿದ್ರೆ ವೈಟ್ ರೈಸ್ಗೆ ನಾವು ನೀರ್ ಹಾಕ್ತಿವಲ್ವಾ, ಅದ್ರ ಬದಲಾಗಿ ನಾವು ಇದೇ ನೀರನ್ನ ಹಾಕಿ ಅನ್ನ ಮಾಡಿದ್ವಿ ಅಂತ ಅಂದ್ರೆ ಅದು ಪರ್ಪಲ್ ಕಲರ್ ರೈಸ್ ಆಗತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೇನೆ ಸಕ್ಕರೆ ಮತ್ತೆ ತುಪ್ಪನ ಉದುರಿಸ್ಕೊಂಡು ಅದ್ರ ಮೇಲೆ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರತ್ತೆ. ಅಲ್ಟಿಮೇಟ್ ಆಗಿರತ್ತೆ. ಆ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿರತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ರೈಸ್ ಹೇಗ್ ಮಾಡೋದು ಅದರಿಂದ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ತೆಂಗಿನಕಾಯಿ ಮತ್ತೆ ಅಕ್ಕಿನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನ ಸೇರ್ಸ್ಕೊಂಡಿದ್ದಾಗಿದೆ. ಅದಾದ ನಂತರ ನಾನು ಇಲ್ಲಿ ಒಂದು 5-6 ಚಮಚ ಆಗುವಷ್ಟು ನಾನು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಕೂಡ ಅಚ್ಚು ಬೆಲ್ಲ ಬರುತ್ತಲ್ಲ, ಅಚ್ಚು ಬೆಲ್ಲ, ಅದನ್ನ ಕೂಡ ಸೇರ್ಸ್ಕೋಬಹುದು. ಬಟ್ ನಾನಿವತ್ತು ಸಕ್ಕರೆನೆ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ ಬಿಡೋಣ. ಇದು ಕುದಿಯೋ ಅಷ್ಟರಲ್ಲಿ ಯಾಕೆ ನಾವು ಇದನ್ನ ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಹೇಳಿದೆ ಅಂತ ಹೇಳ್ಬಿಡ್ತೀನಿ. ನೋಡಿ, ಸಾಮಾನ್ಯವಾಗಿ ಮಲೆನಾಡಲ್ಲಿ ಈ ಮಳೆಗಾಲದಲ್ಲಿ ತುಂಬಾನೇ ವೆರೈಟಿ ಆಫ್ ಡಿಶಸ್ ಗಳನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಲೈಕ್ ಈ ಕಳ್ಳಲೆ ಬರುತ್ತೆ, ಕಳ್ಳೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಹಲಸಿನಕಾಯಿಯಿಂದ ಬರುವಂತಹ ಬೀಜ ಏನಿದೆ ಅದನ್ನ ನಾವು ಗಾಳು ಅಂತ ಕರಿತೀವಿ, ಅದರಿಂದನೂ ರೆಸಿಪಿಗಳನ್ನ ಮಾಡ್ತೀವಿ. ಹಂಗೇನೆ ಕಳ್ಳೆನಲ್ಲಿ ಸಾಕಷ್ಟು ವೆರೈಟಿ ಮಾಡ್ತೀವಿ. ಹಂಗೇನೆ ಅಣಬೆಗಳಲ್ಲಿ ಮಾಡ್ತೀವಿ. ಮಲೆನಾಡಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಒಂದೊಂದು ರೆಸಿಪಿನೂ ತುಂಬಾನೇ ರುಚಿಯಾಗಿರತ್ತೆ. ಸೊ ಅದೇ ರೀತಿನಲ್ಲಿ ಇದು
ಒಂದು ರೆಸಿಪಿ. ಆದ್ರೆ ಇದನ್ನ ನಾವು ಈ ಮಳೆಗಾಲದಲ್ಲಿ ಒಂದೊಂದು ಮಳೆಗೆ ಒಂದೊಂದು ಹೆಸರುಗಳಿರತ್ತೆ. ಆ ಹೆಸರುಗಳಲ್ಲಿ ಹುಸನ್ ಮಳೆ ಅಂತ ಒಂದು ಮಳೆ ಬರುತ್ತೆ, ಅದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಮಳೆನಲ್ಲಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ನಾವು ಪತ್ರೊಡೆ, ಕಳ್ಳೆ ಪಲ್ಯ, ಕಳ್ಳೆ ಸಾಂಬಾರು ಅಥವಾ ಹಲಸಿನಕಾಯಿ ಸಾಂಬಾರು, ಕೆಸುವಿನ ಸೊಪ್ಪು ಇದೆಲ್ಲಾನು ಮಾಡ್ತಾನೆ ಇರ್ತೀವಿ. ಆದ್ರೆ ಅದ್ರಲ್ಲಿ ತುಂಬಾ ತುಂಬಾ ಸ್ಪೆಷಲ್ ಅಂತ ಅಂದ್ರೆ ಈ ಪಾಯಸ, ಆಟಿ ಪಾಯಸ. ನಾವು ಆ ಮಳೆನಲ್ಲಿ ಬಿಟ್ರೆ ಮನೆ ಹತ್ರ, ಎಲ್ಲರ ಮನೆ ಹತ್ರನು ಈ ಸೊಪ್ಪಿದ್ರೂನು ವರ್ಷ ಪೂರ್ತಿ ನಾವು ಮಾಡಲ್ಲ. ಬರೀ ಆ ವರ್ಷದಲ್ಲಿ ಯಾವಾಗ ಹುಸೇನ್ ಮಳೆ ಟೈಮ್ ಬರುತ್ತಲ್ವಾ ಆ ಟೈಮಲ್ಲಿ ಮಾತ್ರನೇ ಮಾಡುವಂತಹ ಒಂದು ರೆಸಿಪಿ ಇದು. ತುಂಬಾನೇ ಚೆನ್ನಾಗಿರತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಅಕಸ್ಮಾತ್ ನೀವೇನಾದ್ರೂ ಮಲೆನಾಡಲ್ಲಿ ಇಲ್ದೆ ಬೇರೆ ಜಾಗದಲ್ಲಿ ಇದ್ದೀರಾ ಅಂತ ಅಂದ್ರೆ ಮಲೆನಾಡ್ ಕಡೆ ಹೋದವಾಗ ಈ ರೆಸಿಪಿನ ಟ್ರೈ ಮಾಡಿ. ಹಂಗೇನೆ ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಈ ಟೈಮಲ್ಲಿ ಬಿಟ್ಟು ಇದನ್ನ ನಾವು ಬೇರೆ ಟೈಮಲ್ಲಿ ಏನಾದ್ರು ಮಾಡಿದ್ವಿ ಅಂತ ಅಂದ್ರೆ ಅಷ್ಟೊಂದು ನಿಮ್ಗೆ ಘಮನೂ ಬರೋದಿಲ್ಲ, ರುಚಿನೂ ಬರಲ್ಲ, ಹಾಗೆ ಕಲರ್ ಕೂಡ ಬರೋದಿಲ್ಲ. ಈ ಟೈಮಲ್ಲಿ ಮಾತ್ರನೇ ಇದು ಈ ತರ ಕಲರ್ ಬರೋದು, ಟೇಸ್ಟ್ ಬರೋದು. ಒಂದ್ಸಲ ನೀವು ಟ್ರೈ ಮಾಡಿ. ಲಾಸ್ಟ್ ಅಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪದಲ್ಲಿ ಕರೆದಿರುವಂತಹ ದ್ರಾಕ್ಷಿನ ಹಾಕೊಂಡು ಮೇಲ್ಗಡೆ ಬೇಕಾದ್ರೆ ಗಾರ್ಲಿಶ್ಗೋಸ್ಕರ ಒಂದ್ ಸ್ವಲ್ಪ ಆಲ್ಮಂಡ್ ನ ಈ ತರ ಕ್ರಶ್ ಮಾಡಿ ಹಾಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಮಲ್ನಾಡ್ ಸ್ಪೆಷಲ್ ಆಗಿರುವಂತಹ ಆಟಿ ಪಾಯಸ ಅನ್ನೋದು ರೆಡಿ ಆಗೋಗತ್ತೆ. ಮಲ್ನಾಡ್ ಸ್ಪೆಷಲ್ ಆಗಿರುವಂತಹ ತುಂಬಾ ವೆರೈಟಿ ಫುಡ್ ಗಳನ್ನ ನಾನು ತೋರಿಸ್ತಾನೆ ಇದ್ದೀನಿ. ಐ ಥಿಂಕ್ ನನ್ನ ಪ್ರಕಾರ ಇದು ಕೂಡ ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ಟೈಮಲ್ಲಿ ಈ ಪಾಯಸನ ಒಂದ್ಸಲನಾದ್ರೂ ನೀವು ಟ್ರೈ ಮಾಡ್ಬೇಕು. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.